ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಹೋಗೋಣ. ಯೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅದರಲ್ಲಿ 17ನೇ ವಚನ. ಈ ವಚನವನ್ನ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಸ್ವಾಮಿ ದೇವರೇ ಸ್ತೋತ್ರ, ರಾಜನೇ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ಈ ವಾಕ್ಯದೊಂದಿಗೆ ಸ್ವಾಮಿ ಕರ್ತನೆ ನಮಗೆಲ್ಲ ಸ್ವಾಮಿ ನೀವು ಮಾತನಾಡ್ರಿ ದೇವರೇ. ನೀವು ಇಲ್ಲಿ ಕರ್ತನೆ ವಾಕ್ಯದ ಮುಖಾಂತರ ಮಾತನಾಡ್ಬೋದು ಸ್ವಾಮಿ. ನಾವೆಲ್ಲ ಕೇಳಿಕೊಂಡು ಮಾತ್ರವಲ್ಲದೆ ಅದ್ರ ಪ್ರಕಾರನೇ ಜೀವಿಸ್ತೇವೆ. ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ ಕರ್ತನೆ ನಮ್ಮ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ ಯೇಸು ಸ್ವಾಮಿ ಹೆಸರಿನಲ್ಲಿ ತಂದೆ, ಆಮೆನ್. 17ನೇ ವಚನ ಓದ್ಕೊಳ್ರಿ. ದೇವರು ಯಾವನನ್ನು ಶಿಕ್ಷಿಸುವನೋ ಅವನು ಧನ್ಯನು. ಇಲ್ಲಿ ಈ ಪತ್ರಿಕೆಯಲ್ಲಿ ಈಗೋ ದೇವರು ಯಾವನನ್ನು ಶಿಕ್ಷಿಸ್ತಾನೋ ಅವನು ಧನ್ಯನು. ಆ ದಿನಗಳಲ್ಲಿ ಯೋಬನಿಗೆ ದೇವರು ಒಂದು ಪರೀಕ್ಷೆಯನ್ನ ಇಟ್ಟಿದ್ರು. ಆ ಪರೀಕ್ಷೆಯಲ್ಲಿ ಯೋಬನು ಪಾಸ್ ಆದ. ಅದಕ್ಕೆ ದೇವರ ವಾಕ್ಯ ಇದೇ ರೀತಿಯಾಗಿ ನಮ್ಮ ಬಾಳಿನಲ್ಲೂ ಒಂದು ದಿವಸ ಆ ರೀತಿ ಒಂದು ಏನಾದರೂ ಒಂದು ವಿಶೇಷತೆ ಬರಬಹುದು. ಇದರಲ್ಲಿ ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅನ್ನೋದು ಭಾರಿ ಮುಖ್ಯವಾಗಿದೆ. ಯಾಕಂದ್ರೆ ಇಲ್ಲಿ ಆ ಕಾಲದಲ್ಲಿ ಯೋಬನಿಗೆ ಸೈತಾನನು ಎಂಥ ಪರೀಕ್ಷೆಯನ್ನು ಇಟ್ಟಿದ್ದ ಪ್ರಿಯರೇ. ಆ ಪರೀಕ್ಷೆಯಲ್ಲಿ ಆದರೆ ಎಲ್ಲವನ್ನು ಆತನು ಯೋಬನನ್ನು ಕಳೆದುಕೊಂಡಿರುವೆ, ದೇವರನ್ನು ಬಿಡಲಿಲ್ಲ. ಹಾಲೆಲೂಯಾ. ಇವತ್ತು ಅಂಥ ಕಷ್ಟ ದೇವರು ಯಾರಿಗೂ ಇಡಲಿಲ್ಲ. ಯಾಕಂದ್ರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ಸ್ವಾಮಿ ನಮಗಾಗಿ ಈ ರಕ್ತವನ್ನ ಚೆಲ್ಲಿ ನಮ್ಮ ಪಾಪಗಳನ್ನ, ನಮ್ಮ ಶಾಪಗಳನ್ನ, ನಮ್ಮ ದೋಷಗಳನ್ನೆಲ್ಲವನ್ನು ಪರಿಹಾರ ಮಾಡಿ ದೇವರು ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. ಹಾಲೆಲೂಯಾ. ನಾವು ದೇವರ ಹೆಸರಿನಲ್ಲಿ ಆ ವಾಕ್ಯದ ಮುಖಾಂತರ ಬದುಕಿ ನಾವು ದೇವರಿಗೆ ನಾವು ಮಹಿಮೆಯನ್ನ ತೋರಿಸಬೇಕು. ಹಾಲೆಲೂಯಾ. ಸ್ವಾಮಿ, ಈ ವಾಕ್ಯ ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇದ್ರ ಪ್ರಕಾರನೇ ನಾನು ಜೀವಿಸ್ತೇನೆ ಎಂಬುದಾಗಿ ಪ್ರತಿಯೊಬ್ಬರು ಮಾಧುರಿ ಜೀವಿತವನ್ನ ತೋರಿಸಿಕೊಡಬೇಕು. ಹಾಲೆಲೂಯಾ. ಅದಕ್ಕಾಗಿ ದೇವರ ಈ ವಾಕ್ಯದ ಮುಖಾಂತರ ಮುಂದೆ ಹೇಳ್ತಾ ಇದ್ದಾರೆ. ಕೆಳಗಡೆ ಓದಿಕೊಡ್ರಿ. ಸರ್ವಶಕ್ತನಾದ ದೇವರ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಹಾಲೆಲೂಯಾ. ದೇವರು ಯಾರನ್ನ ಶಿಕ್ಷಿಸ್ತಾನೋ ಅವನನ್ನ ಯಾಕೆ ಶಿಕ್ಷೆ ಕೊಡುವುದು ಅಂತಂದ್ರೆ, ಈಗ ಮಕ್ಕಳು ತಂದೆ ತಾಯಿ ಮಾತುಗಳು ಕೇಳಲಿಲ್ಲ ಅಂದ್ರೆ ಚಿಕ್ಕ ಪ್ರಾಯದಲ್ಲಿ ಮಕ್ಕಳಿಗೆ ಒಂದು ಶಿಕ್ಷೆ ಕೊಡ್ತಾರೆ, ದಂಡಿಸ್ತಾರೆ. ತಂದೆ ಇರ್ಬೋದು, ತಾಯಿ ಇರ್ಬೋದು. ಹಾಲೆಲೂಯಾ. ಹಾಗಂತ ಮಕ್ಕಳು ಬೇಸರಗೊಳ್ಳಬಾರ್ದು. ನಾನು ಸರಿ ಆಗ್ಲಿಕ್ಕೆ ಓಸ್ಕರನೇ ನನ್ನ ತಂದೆ ತಾಯಿಯಿಂದರು ನನಗೆ ಈ ತರ ಒಂದು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಅಂತ ನನಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದೇವರಲ್ಲಿ ಹೇಳ್ತಾರೆ, ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ನಾವ್ಯಾವತ್ತು ದೇವರ ದಂಡನೆಯನ್ನು ತಾತ್ಸಾರ ಮಾಡಬಾರ್ದು. ಯಾಕಂತಂದ್ರೆ ನಾವು ತಾತ್ಸಾರ ಮಾಡ್ಬಿಟ್ಟು ಇವತ್ತು ವಾಕ್ಯ ಕಠಿಣವಾಗಿದೆ, ಆ ಸಭೆಯಲ್ಲಿ ನನಗೆ ಬೋಧಕರು ಕಠಿಣವಾದ ನನಗೆ ವಾಕ್ಯ ಹೇಳ್ತಾ ಇದ್ದಾರೆ ಎಂಬುದಾಗಿ ಕೆಲವರು ನಾವು ಅನ್ಕೋಬಹುದು. ಇಲ್ಲ ಪ್ರಿಯರೇ, ಯಾವತ್ತು ಯಾರಿಗೂ ಆ ರೀತಿಯಾಗಿ ಸಪ್ರೇಟ್ ಆಗಿ ವಾಕ್ಯ ತೆಗೆದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂತಂದ್ರೆ ಅದರಲ್ಲಿ ನಾವು ಸರಿ ಇದ್ದರೆ ರೈಟ್. ನಮ್ಮಲ್ಲಿ ಸಣ್ಣದು ಯಾವುದಾದ್ರೆ ಒಂದು ದೋಷಗಳು, ತಪ್ಪುಗಳು ಏನಾರ ಇದ್ದರೆ ಅದನ್ನ ಸರಿಪಡಿಸ್ಕೊಳ್ಳೋಕ್ಕೋಸ್ಕರನೇ ಈ ವಾಕ್ಯ ಸಂದೇಶ. ಅದಕ್ಕಾಗಿ ಯಾರನ್ನು ನಾವು ಎಷ್ಟೋ ಕಡೆ ಸಭೆಗಳಲ್ಲಿ ಬೇಸರ ನಮಗೂ ಆಗಿದೆ ನಿಜ. ಆದ್ರೆ ನಾವು ಮನೆಗೆ ಬಂದು ಆಲೋಚನೆ ಮಾಡಿದಾಗ ಹೌದು, ನನ್ನಿಂದ ಯಾವುದೋ ಸಣ್ಣ ಮಿಸ್ಟೇಕ್ ಇದೆ, ಕರೆಕ್ಟ್. ಆ ವಾಕ್ಯ ಇವತ್ತು ನನಗೆ ಮಾತನಾಡಿದೆ. ನಾನು ದೇವರ ಹತ್ರ ಕೇಳ್ತಾ ಇದ್ದೀನಿ, ಸ್ವಾಮಿ ಹೌದು ದೇವರೇ, ಈ ವಾಕ್ಯಕ್ಕೆ ಸ್ವಲ್ಪ ನನಗಿದೆ. ಅಲ್ಲಿ ಸೇವಕರು ಅಲ್ಲಿ ಹೇಳಿದ ಸಂದೇಶವನ್ನ ನೀವೆಲ್ಲರಿಗೂ ಪ್ರೀತಿಸ್ರಿ, ಎಲ್ಲರನ್ನೂ ಗೌರವಿಸ್ರಿ, ನಿಮ್ಮನ್ನು ನೀವು ತಾಳಿಕೊಳ್ಳಿರಿ, ತಗ್ಗಿಸಿಕೊಂಡು ನೀವು ಎಲ್ಲರ ಮುಂದೆ ನೀವು ಮಾಧುರಿಯನ್ನ ತೋರಿಸ್ಬೇಕು. ಯೇಸು ಸ್ವಾಮಿ ಇಲ್ಲಿ ನಡೆಯುವಾಗ ಯಾರ ಹತ್ರ ಎಷ್ಟೋ ಜನಾಂಗಗಳು, ಎಷ್ಟೋ ದೇಶಕ್ಕೆ ಪ್ರಯಾಣ ಮಾಡಿದ್ರು, ಎಲ್ಲರ ಹತ್ರ ಹೇಗೆ ಇದ್ದರು ಅದನ್ನ ನೀವು ಕಲ್ತ್ಕೋಬೇಕು. ಹಾಲೆಲೂಯಾ. ನಿಮ್ಮ ಇಷ್ಟ ಬಂದವ್ರ ರೀತಿ, ನಿಮಗೆ ಯಾರು ಸಂತೋಷವಾಗಿರ್ತಾರೋ ಅವ್ರ ಹತ್ರ ನಾವು ಚೆನ್ನಾಗಿದ್ದು, ನಮ್ಮ ಹತ್ರ ಸೆಕೆಂಡ್ ಕೊಡದಿದ್ದವರು, ಮಾತಾಡಿದ್ದವರು, ಅವ್ರ ಹತ್ರ ಬೇಸರ ಅಲ್ಲ, ಇವ್ರು ಯಾರು ಅವ್ರು ಅಲ್ಲ. ಅದಕ್ಕಾಗಿ ಅಂತ ವಿಷಯಗಳಲ್ಲಿ ನಮಗೇನಾರ ಗೊತ್ತಾದ್ರೆ ಸರಿಪಡಿಸ್ಬೇಕು. ಇದೇ ದೇವರ ವಾಕ್ಯ ನಮಗೆ ಕಲಿಸಿ ಕೊಡ್ತಾ ಇರ್ತದೆ ಪ್ರಿಯರೇ. ಹಾಲೆಲೂಯಾ. ಮಾಡುವವನು
ಗಾಯವನ್ನು ಕಟ್ಟುವವನು ಆತನೇ. ಗಾಯ ಮಾಡುವವನು, ಗಾಯ ಕಟ್ಟುವವನು ಆತನೇ. ಹಾಲೆಲೂಯ. ದೇವರು ಗಾಯ ಮಾಡುವನು, ಗಾಯ ಕಟ್ಟುವನು. ಈ ವಾಕ್ಯದಲ್ಲಿ ನಮ್ಗೆ ಈ ತರ ಒಂದು ಮನಸ್ಸಿಗೆ ಒಂದು ನೋವು ಗಾಯಗಳಾಗಿದ್ದರೆ ಅದನ್ನ ಸರಿಪಡಿಸ್ಕೊಳ್ರಿ ಅಂತ ಗಾಯ ಕಟ್ಟುವಂತ ವಾಕ್ಯ ಕೊಡುವಂತವರು ಅವರೇ. ಹಾಲೆಲೂಯ. ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಗಾಯ ಒಂದು ಮಾತಿನ ಮೇಲೆ ಒಂದು ಗಾಯ ಆಗ್ತದೆ. ಹಾಲೆಲೂಯ. ಆದರೆ ಮೇಲ್ಗಡೆ ಇರುವಂತ ಗಾಯಗಳನ್ನ ನಾವು ಏನಾದ್ರೂ ಹಾಕಿ ರೆಡಿ ಮಾಡಬಹುದು. ಮನಸ್ಸಿನ ಒಳಗೆ ಬಂದರೆ ಗಾಯ, ಅದಕ್ಕೆ ದೇವರು ಗಾಯ ಮಾಡುವಂತವರು, ಕಟ್ಟುವಂತವರು ಅವರೇ. ಹಾಲೆಲೂಯ. ಅದಕ್ಕಾಗಿ ನಾವು ಯಾರನ್ನು ಯಾವ ವಾಕ್ಯ ಸರಿ ಇದೆ, ಯಾವ ವಾಕ್ಯ ಸರಿ ಇಲ್ಲ ಅಲ್ಲ, ಪ್ರತಿ ಒಂದೊಂದು ಮಾತು, ಒಂದೊಂದು ಅಕ್ಷರ ಸತ ದೇವರ ಹೆಸರಿನಲ್ಲಿ ಭಯಂಕರವಾದ ಅಮೂಲ್ಯವಾದಂತ ಒಂದು ವಸ್ತು ವಾಕ್ಯ ಆಗಿದೆ ಪ್ರಿಯರೇ. ಸಾಧಾರಣವಾದ ಈ ಗ್ರಂಥದಲ್ಲಿರುವಂತ ಒಂದೊಂದು ಅಕ್ಷರ, ಒಂದು ಲೆಟರ್, ಅದನ್ನ ಸದಾ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನಾವು 2 ವಾಕ್ಯ 3 ವಾಕ್ಯ ಓದಲಿ, ಅದು ನೆನಪಿನಲ್ಲಿ ಇಟ್ಟುಕೊಂಡು ದೇವರೇ ಈ ವಾಕ್ಯದ ಪ್ರಕಾರ ನಾನು ಜೀವಿಸ್ತೇನೆ ಸ್ವಾಮಿ, ದೇವರ ಹತ್ರ ನಾವು ತೋರಿಸ್ಕೊಡ್ಬೇಕು ಪ್ರಿಯರೇ. ಅದು ದೇವರು ಇಷ್ಟಪಡ್ತಾರೆ. ಅದ್ರ ಮಧ್ಯದಲ್ಲಿ ಬಹಳ ಜಂಜಾಟಗಳು, ಹೋರಾಟಗಳು ಪ್ರತಿ ದಿವಸ ಒಂದೊಂದು ರೀತಿ ಬರ್ತಾ ಇರ್ತದೆ ಮನುಷ್ಯನಿಗೆ. ಆದರೆ ಇಲ್ಲಿ ನಾವು ಬಿಗಿಯಾಗಿ ದೇವರ ಹತ್ರ ಇದ್ರೆ ಅದು ಬಂದು ನಮ್ಮನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತದೆ ಹೊರತು ನಮ್ಮನ್ನ ಹೀಗೆ ಟಚ್ ಮಾಡಲ್ಲ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ಎಡಕ್ಕೆ 1000 ಜನ, ಬಲಕ್ಕೆ 10,000 ಜನ ಬಿದ್ದು ಸತ್ತರು, ನಿನಗೇನು ತಟ್ಟದು. ಯಾಕಪ್ಪ ತಟ್ಟದು? ಹಾಲೆಲೂಯ. ನಾವು ದೇವರಲ್ಲಿ ಇರಬೇಕಾದ್ರೆ ನಮ್ಮನ್ನ ಹಾದು ಹೋಗ್ತವೆ, ಅಲ್ಲಿ ನಮ್ಮನ್ನ ಟಚ್ ಮಾಡುವುದಿಲ್ಲ. ಯಾಕಂದ್ರೆ ದೇವದೂತರು ದೇವರ ಮಕ್ಕಳೊಂದಿಗೆ ಇರುತ್ತಾರೆ, ಪವಿತ್ರಾತ್ಮರು ಜೊತೆ. ನಮ್ಮ ಒಳಗೆ ಪವಿತ್ರಾತ್ಮರು ಇರುವಾಗ, ಸಕಲ ವಿಷಯದಲ್ಲಿ ಸತ್ಯತೆಯಲ್ಲಿ ನಡೆಯುವಾಗ ದುಷ್ಟನು ಏನ್ ಮಾಡ್ಲಿಕ್ಕಾಗ್ತದೆ? ಹಾಲೆಲೂಯ. ದೂರದಿಂದ ಎದುರಿಸ್ಬೇಕು, ಅಷ್ಟು ಸುಲಭ ಮಾತಲ್ಲ. ದೇವರ ಮಕ್ಕಳನ್ನ, ದೇವರ ಮಕ್ಕಳನ್ನ, ದೇವರ ಸೇವಕರನ್ನ ಮುಟ್ಟುವುದು ದೇವರ ಕಣ್ಣು ಗುಡ್ಡೆ ಮುಟ್ಟುದಂತೆ ಪ್ರಿಯರೇ. ಹಾಗಾಗಿ ಅದೆಲ್ಲ ವಾಕ್ಯನೇ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತೆ ಕೆಳಗಡೆ, ಒಡೆಯುವ ಕೈಯೇ ವಾಸಿ ಮಾಡುತ್ತದೆ. ಒಡೆಯುವ ಕೈಯೇ ವಾಸಿ ಮಾಡುತ್ತದೆ. ಹಾಲೆಲೂಯ. ಯಾವ ಕೈ ಹೊಡಿತದೆ ವಾಕ್ಯದ ಮುಖಾಂತರ, ಅದೇ ಕೈ ಮತ್ತೆ ವಾಕ್ಯದ ಮುಖಾಂತರ ವಾಸಿ ಮಾಡುತ್ತದೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಮಾಧಾನವನ್ನು ಕೊಡುತ್ತೇನೆ. ನಾನು ಕೊಡುವಂತ ಸಮಾಧಾನ ಈ ಭೂಮಿ ಸಮಾಧಾನ ಅಲ್ಲ, ಶಾಶ್ವತವಾದ ಸಮಾಧಾನ, ಪರಲೋಕ ಸಮಾಧಾನವನ್ನ ನಿಮ್ಮಲ್ಲಿ ನಾನು ಇಡ್ತೇನೆ. ಹಾಲೆಲೂಯ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಲೆಲೂಯ. 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು. 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. ಹಾಲೆಲೂಯ. 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು. 7ನೆಯ ಇಕ್ಕಟ್ಟುಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. ಹಾಲೆಲೂಯ. ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ನಷ್ಟಗಳು, ಎಂತ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿಯೆಲ್ಲ ದೇವರು ನಮ್ಮನ್ನ ಬಿಡಿಸಿ ಕಾದು ನಡೆಸುವಾಗ, ಅದ್ರ ಹಿಂದೆ ಮತ್ತೊಂದು ಕಷ್ಟಗಳು ಬಂದರೂ ಅದು ನಿನ್ನ ಮುಟ್ಟಲಾರದು. ಹಾಲೆಲೂಯ. 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು. 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. ಹಾಲೆಲೂಯ. ನೋಡಿ, ದೇವರ ಬಳಿಲಿ ನಾವಿರುವುದಾದರೆ, ನಿಜವಾಗ್ಲಿ ನಾವು ದೇವರಲ್ಲಿ ಸಂತೋಷ ಪಡುವುದಾದರೆ, ಈ ವಾಕ್ಯವೆಲ್ಲ ನಮ್ಮಂತವರಿಗೆ ಪ್ರಿಯರೇ, ನಂಬದೇ ಇರುವವರಿಗೆ ಕಷ್ಟ ಆಗ್ತದೆ. ಯಾಕಂದ್ರೆ ಈ ವಾಕ್ಯ ನೀತಿವಂತ ಜೀವಿತ, ದೇವರಲ್ಲಿ ನಂಬಿಕೆ ಇಡುವಂತವರು, ನಂಬಿಕೆ ಜೀವಿತ ಮಾದರಿಯಾಗಿ ತೋರಿಸುವಂತವರು, ಇವರಿಗೆಲ್ಲರಿಗೂ ಅನುಗುಣ ಆಗ್ತದೆ.
ಅವರ ಮೇಲೆ ಅಪ್ಲೈ ಆಗ್ತದೆ. ಹಲ್ಲೆಲೂಯಾ. ಹೌದು, ಯಾಕೆಂದ್ರೆ ದೇವರ ವಾಕ್ಯ ಜೀವವುಳ್ಳ ವಾಕ್ಯವಾಗಿದೆ. ಇವತ್ತು ಹೇಳಿ ನಾಳೆ ಹೋಗುವಂತ ವಾಕ್ಯ ಸಂದೇಶವಲ್ಲ. ಈಗ ಈ ಸಂಜೆ ರಾತ್ರಿ 12 ಗಂಟೆ ಆಗಿದ ಮೇಲೆ ಮತ್ತೆ ನಾಳೆ ಡೇಟ್ ಚೇಂಜ್, ನಿಮಿಷ ಚೇಂಜ್, ಗಂಟೆ ಚೇಂಜ್, ಸೆಕೆಂಡ್ ಚೇಂಜ್, ಎಲ್ಲ ಚೇಂಜ್. ಇದು ಹಾಗಲ್ಲ. ಈ ಗ್ರಂಥ ಯಾವಾಗ ನಮ್ಮ ನಮ್ಮ ಕೈಯಲ್ಲಿ ಸಿಕ್ಕಿದೆಯೋ ಅಂದಿನಿಂದ ಈ ಭೂಮಿ ಇರೋ ತನಕ, ಅಂದ್ರೆ ಅರ್ಥ ಯೇಸು ಸ್ವಾಮಿ ನಮ್ಮನ್ನ ಕರೆಯೋ ತನಕ ನಮ್ಮ ಕೈಯಲ್ಲಿ ಇರ್ತದೆ. ಹಾಲು ಇದನ್ನ ಓದುತ್ತಾ ಓದುತ್ತಾ ಧ್ಯಾನಿಸ್ತಾ ಧ್ಯಾನಿಸ್ತಾ ದೇವರು ಬಂದ್ರು ಅಂದ್ರೆ ನಾವು ದೇವರಿಗೆ ಹೊರಟು ಅಲ್ಲಿ ಹೋಗ್ಲಿಕ್ಕೆ ಇದು ಮಾರ್ಗ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಹಲ್ಲೆಲೂಯಾ. ನನ್ನ ಹೊರತು ತಂದೆಯ ಬಳಿಗೆ ಯಾರು ಹೋಗಲಾರ್ರಿ. ಯೇಸು ಸ್ವಾಮಿನೇ ಬಾಗಿಲಾಗಿದ್ದಾರೆ. ರಾತ್ರಿ ಬಂದು ಬಾಗಿಲು ತಟ್ತಾರೆ. ಹಲ್ಲೆಲೂಯಾ. ಯಾರಾದ್ರೆ ನನ್ನ ಸ್ವರವನ್ನ ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವರ ಮನೆ ಒಳಗೆ ಬರುವೆನು, ಅವನ ಸಂಗಡ ಊಟ ಮಾಡ್ತೇನೆ. ಎಂತ ಭಾಗ್ಯವಂತರು ನಿಜವಾಗ್ಲು. ಹಲ್ಲೆಲೂಯಾ. ಊಟ ಅಂದ್ರೆ ಶರೀರಕ್ಕೆ ಬೇಕಾಗಿದ್ದ ಊಟ ಅಲ್ಲ ಬೇರೆ, ಆತ್ಮಿಕ ಆಹಾರ. ಆತ್ಮಿಕವಾಗಿ ದೇವರು ಬಾಗಿಲು ಅಂತಂದ್ರೆ ಈ ಮರದ ಕಿಟಿಕೆ ಬಾಗಿಲಲ್ಲ, ನಮ್ಮ ಆತ್ಮದ ಬಾಗಿಲನ್ನು ತೆರೆದರೆ ಒಳಗೆ ಯೇಸು ಸ್ವಾಮಿ ಬರ್ತಾರೆ, ನಮ್ಮ ಸಂಗಡ ಇರುತ್ತಾರೆ, ಆತ್ಮಿಕ ಊಟವನ್ನ ನಮಗೆ ಕೊಡ್ತಾರೆ. ವಾಕ್ಯ ಎಂಬ ಊಟ. ಹಲ್ಲೆಲೂಯಾ. ಇಂಥ ಊಟ ನಮಗೆ ಕೊಟ್ಟರೆ ನಾವು ಎಷ್ಟು ಬೆಳಿಬಹುದು. ಹಲ್ಲೆಲೂಯಾ. ಎಷ್ಟೋ ವರ್ಷಗಳ ಹಿಂದೆಯಿಂದ ನಾವು ದೇವರ ಹೆಸರಿನಲ್ಲಿ ಬದುಕ್ತಾ ಬಂದ್ವಿ. 2017ನಲ್ಲಿ ನನಗೆ ದೇವರು ಪ್ರಕಟ ಮಾಡಿದರು, ನೀನು ಸುವಾರ್ತೆ ಸೇವೆಯನ್ನು ಮಾಡು. ಹಲ್ಲೆಲೂಯಾ. ಏನ್ ಮಾಡೋದು, ನನಗೆ ಹೇಗೆ ಹೇಳಬೇಕು, ಹೇಗೆ ಮಾತನಾಡಬೇಕು ಏನೂ ಗೊತ್ತಿಲ್ಲ. ಅದಕ್ಕೆ ದೇವರು ಅದನ್ನೇ ಹೇಳಿಕೊಟ್ರು, ನಿನಗೆ ಮಾಡಿದ ಅದ್ಭುತ ಕಾರ್ಯ, ಮಹತ್ ಕಾರ್ಯಗಳನ್ನ, ನಿನಗೆ ಮಾಡಿದ ನಾನು ಸೌಖ್ಯವನ್ನ ಇತರರಿಗೆ ನೀನು ಅದನ್ನ ಸಾರಬೇಕು. ಇದು ಹೇಗಾದೀತು ಅಂತ ಅವ್ರು ಕೇಳುವಾಗ ನನ್ನ ನಾಮವನ್ನು ಎತ್ತಿ ಅವರಿಗೆ ನೀನು ತಿಳಿಸ್ಬೇಕು. ಹಲ್ಲೆಲೂಯಾ. ಯಾರ ನಾಮ? ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರ ನಾಮ, ಯೇಸು ಸ್ವಾಮಿ ನಾಮ. ಹಲ್ಲೆಲೂಯಾ. ಈ ರೀತಿಯಾಗಿ ಪ್ರಕಟ ಮಾಡಿ ಮಾಡ್ತಾ ಇಲ್ಲಿ ತನಕ ಬಂದಿದ್ದೇನೆ. ಕೆಲವೊಂದು ಸಮಯದ ನಂತರ ದೇವರೇ ದರ್ಶನ ಕೊಟ್ಟರು, ವಾಕ್ಯವನ್ನು ನೀನು ಮಾತನಾಡು, ವಾಕ್ಯ ನಾನು ನಿನ್ನ ಬಾಯಲ್ಲಿ ಇಡ್ತೇನೆ, ನಿನ್ನ ಹೃದಯದ ಹಲಿಗೆ ಮೇಲೆ ಬರಿತೇನೆ. ಹಲ್ಲೆಲೂಯಾ. ನಾನು ನಿನಗೆ ನುಡಿಸಿದ ರೀತಿ ನೀನು ನುಡಿ. ಈಗ ಚಿಕ್ಕ ಮಕ್ಕಳು ಒಂದು ನರ್ಸರಿಗೆ ಹೋಗ್ಬೇಕಾದ್ರೆ ಟೀಚರ್ ಅವರು ಕೈ ಹಿಡಿದು ಆ ಮಕ್ಕಳಿಗೆ ಸ್ಲೇಟ್ ಮೇಲೆ ಬರೆಸ್ತಾರೆ. ABCD ಇರ್ಬೋದು, ಕನ್ನಡ ಲ್ಯಾಂಗ್ವೇಜ್ ಇರ್ಬೋದು. ಇದನ್ನ ಬರೆಸುವಾಗ ಆ ಮಕ್ಕಳು ಹೇಗೆ ಕೈ ಹಿಡ್ಕೊಂಡು ಒಬ್ರು ಬರೆಸ್ತಾರೋ ಅದೇ ರೀತಿಯಾಗಿ ದೇವರು ನನಗೆ ಹೃದಯದಲ್ಲಿ ನುಡಿಸ್ತಾರೆ. ನನ್ನ ಆತ್ಮದಲ್ಲಿ ನುಡಿಸ್ತಾರೆ ಪ್ರಿಯರೇ. ಅದೇ ರೀತಿಯಾಗಿ ನಾನು ಸರ್ವಶಕ್ತನಾದ ದೇವರ ಹೆಸರಿನಲ್ಲಿ ನಾನು 2 ಮಾತುಗಳನ್ನ ಆಡ್ತಾ ಇದ್ದೇನೆ ಹೊರತು ಇದ್ಯಾವುದು ನನ್ನ ಸ್ವಂತ ಜ್ಞಾನ, ನನ್ನ ಸ್ವಂತ ಬುದ್ಧಿ ಸತ್ಯವಾಗ್ಲೂ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಈ ವಾಕ್ಯ ಭಾಗ ಮುಗಿದ ಮೇಲೆ ನಾನು ನೆನೆಸ್ತೀನಿ, ದೇವರೇ ಇದು ನನಗೆ ಮತ್ತೆ ರಿಪೀಟ್ ಮಾಡೋಕ್ಕೆ
ಸತ್ಯ ನನಗೆ ಬರೋದಿಲ್ಲ. ಆ ಕ್ಷಣ ಏನು ದೇವರು ಅವತ್ತಿನ ಮನ್ನ ಏನು ಕೊಡ್ತಾರೋ ಅವತ್ತು ಕ್ಲಾಸ್, ನಾಳೆ ದಿವಸ ಬೇರೆ. ಅದಕ್ಕಾಗಿ ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ದೇವರ ಚಿತ್ತವಾದರೆ ನಾಳೆ ಮತ್ತೊಂದು ವಾಕ್ಯ ಹೋಗೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ ಮಾಡಿಕೊಳ್ತೇವೆ ರಾಜಾವೇ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ಒಂದು ರಕ್ಷಣೆ ಮಾರ್ಗ ಯೇಸು ಸ್ವಾಮಿಯಾಗಿದೆ ದೇವರೇ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇನೆ. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ನನ್ನ ಹೊರತು ತಂದೆಯ ಬಳಿಗೆ ನೀವ್ಯಾರೂ ಬರಲಾರಿ, ನೀವ್ಯಾರೂ ಹೋಗ್ಲಿಕ್ಕೂ ಆಗುವುದಿಲ್ಲ. ಹಾಲೆಲೂಯಾ. ಅಂತ ವಾಕ್ಯವನ್ನು ನಮಗೆ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಿಸುವ ದೇವರೇ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ ರಾಜಾವೇ. ಅವರನ್ನೆಲ್ಲ ನಿನ್ನ ವಾಕ್ಯದಲ್ಲಿ ತುಂಬಿಸು. ಅವರ ಹೃದಯದ ಹಲಗೆ ಮೇಲೆ ನೀನು ಮಾತನಾಡು ತಂದೆಯಾದ ದೇವರೇ. ಹಾಗೆ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರವನ್ನು ಸಲ್ಲಿಸ್ತಾ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್. ಆಮೆನ್.